ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ತೋರ್ಸಕ್ಕೆ ಹೊರಟಿರೋಂಥ ರೆಸಿಪಿ ಬಂದು ರಾಜ್ಮಾ ಮಸಾಲ ಮತ್ತು ಗೀ ರೈಸು. ಗೀ ರೈಸ್ನ ನಿಮ್ಗೆ ಮಾಡೋದು ಗೊತ್ತಿದೆ ಅಂತ ಅನ್ಕೋತೀನಿ. ರಾಜ್ಮಾ ಮಸಾಲಾನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಹೆಚ್ಚಿಟ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ, ಹಾಗೆ 2 ಟೇಬಲ್ ಸ್ಪೂನ್ ಧನಿಯಾ, 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು, ಹಾಫ್ ಟೇಬಲ್ ಸ್ಪೂನ್ ಅರಿಶಿನ, ಸೋಂಪು, ಜೀರಿಗೆ ಮತ್ತು ಕಸೂರಿ ಮೇಥಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗಟ್ಟಿ ಮೊಸರು, ಟೊಮೊಟೊನ ರುಬ್ಬಿಟ್ಕೊಂಡಿರೋಂಥ ಪೇಸ್ಟು, ರಾತ್ರಿಯೇ ನೆನೆಸಿಟ್ಕೊಂಡಿರೋಂಥ ರಾಜ್ಮಾ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇಷ್ಟು ಇಂಗ್ರೀಡಿಯೆಂಟ್ ಬೇಕಾಗುತ್ತೆ. ಹಾಗಾದರೆ ಸಿಂಪಲ್ಲಾಗಿ ರಾಜ್ಮಾ ಮಸಾಲಾನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ರಾತ್ರಿ ನೆನೆಸಿಟ್ಕೊಂಡಿರೋಂಥ ರಾಜ್ಮಾ, ಟೊಮೊಟೊ ಪೇಸ್ಟು, ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು, ಇಷ್ಟನ್ನು ಹಾಕಿ ಒಂದು 4 ವಿಸಿಲ್ ಕೂಗಿಸ್ಕೋಬೇಕು. ಇದು ಕೂಗಾದ ನಂತರ ಇದಕ್ಕೆ ಮೊಸರನ್ನ ತಡ್ಕ ಹಾಕೊಂಡ್ಬಿಡೋಣ. ಮೊದಲನೇದಾಗಿ ಒಗ್ಗರಣೆ ಹಾಕುವಂಥ ಬಾಣಲಿ ಚಿಕ್ಕದು, ಅದಕ್ಕೆ ಸ್ವಲ್ಪ ಆಯಿಲ್ ಕಾದ ನಂತರ ಅದಕ್ಕೆ ಸೋಂಪು, ಜೀರಾ ಮತ್ತು ಕಸೂರಿ ಮೇಥಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ. ಅದು ಫ್ರೈ ಆದ ನಂತರ ಮಸಾಲ ಪೌಡರ್ಗಳನ್ನ ಹಾಕಿ ಫ್ರೈ ಮಾಡ್ಕೋಬೇಕು. ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಜಾಸ್ತಿ ಉರಿ ಕೊಟ್ಟರೆ ಇದು ಘಾಟ್ ಬಂದುಬಿಡುತ್ತೆ. ಅದಾದಮೇಲೆ ಮೊಸರು ಹಾಕಿ ಫ್ರೈ ಮಾಡಿಬಿಟ್ಟು